ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ಕ್ರಿಯೇಟಿವ್ ಅಂಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನು ಮತ್ತೊಂದು ವಿಡಿಯೋ ತಂದಿದ್ದೀನಿ. ಅದೆಲ್ಲಪ್ಪ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿ ಇದು ನಾರ್ತ್ ಫೇಸಿಂಗ್ 30-40 ಪ್ರಾಪರ್ಟಿ ನೋಡ್ತಾ ಇದ್ರಲ್ಲ. ಇದು ಈ ಮನೆ ಎಲಿವೇಶನ್ನು, ಇದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಹಾಗೆ ಕಾರ್ನರ್ ಪಕ್ಕದ ಪ್ರಾಪರ್ಟಿ ಇದು 30-40 ನಾರ್ತ್ ಫೇಸಿಂಗ್ ನೋಡ್ತಾ ಇದ್ರಲ್ಲ. ಇದು ಈ ಮನೆ ಎಲಿವೇಶನ್ನು. ಹಾಗೆ ಬನ್ನಿ ಈ ಮನೆ ವಿಶೇಷತೆಗಳೇನು, ಹಾಗೆ ಮನೇಲಿ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾವು ಹೋಗ್ತಿದ್ದಂಗೆ MS ಗೇಟ್ ವಿತ್ ನಿಮಗೆ HPL ಶೀಟ್ ಜೊತೆ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿದ್ರೆ ಸ್ಟೋನ್ ಕ್ಲಾಡಿಂಗನ್ನು ಮಾಡಿದ್ದಾರೆ. ವೀಕ್ಷಕರೇ ಬನ್ನಿ, ಎಂಟ್ರಿ ಆಗ್ತಿದ್ದಂಗೆ ಗ್ರೌಂಡ್ ಫ್ಲೋರ್ ನಿಮಗೆ ಪಾರ್ಕಿಂಗ್ ಏರಿಯಾ ಇದೆ. ನಿಮ್ಗೆ ಆರಾಮಾಗಿ 3 ಕಾರ್ ಪ್ರೀಮಿಯಂ ಕಾರ್ನ ನೀವು ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಫ್ಲೋರಿಂಗ್ ಬಂದು ಗ್ರಾನೈಟನ್ನು ಹಾಕಿದ್ದಾರೆ. ಹಾಗೆ ನಿಮಗೆ ಒಂದು 15,000 ಸಂಪ್ ಇದೆ. ಹಾಗೆ ನಿಮಗೆ ಬೋರ್ವೆಲ್ ಕೂಡ ಇದೆ ವೀಕ್ಷಕರೇ. ಹಾಗೆ ಇಲ್ಲಿ ಬಂದರೆ ನೋಡ್ಬೋದು ಕಾವೇರಿ ಕನೆಕ್ಷನ್ ರೆಡಿ ಇದೆ, ನೀವು ಮೀಟರ್ ಹಾಕ್ಸ್ಕೊಬೋದು. ಹಾಗೆ UPS ಪಾಯಿಂಟನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದರೆ ಇಲ್ಲಿ ನೋಡ್ಬೋದು ಫುಟ್ವೇರ್ ಬಾಕ್ಸ್ ಇದೆ. ಫುಟ್ವೇರ್ ಬಾಕ್ಸನ್ನು ಇವರು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಕೆಲಸದವರು. ಹಾಗೆ ಇಲ್ಲ ಡ್ರೈವರ್ಸ್ಗಳು ಯಾರಾದರೂ ಇರಬೇಕಂದ್ರೆ ಒಂದು ರೂಮನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ವಿತ್ ಒಂದು ಟಾಯ್ಲೆಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್ ಇರೋಂಥ ಪಾರ್ಕಿಂಗ್ ಏರಿಯಾ ಕಮ್ ಒಂದು ರೂಮು. ಹಾಗೆ ನಾವು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದಂಗೆ ನೀವು ನೋಡ್ಬೋದು ಇದು ಸ್ಟೆಪ್ಸ್ ಏರಿಯಾ. ಇದೇನು ಮಾಡಿದ್ದಾರೆ ಅಂದರೆ SS ರೈಲಿಂಗ್ ವಿತ್ ಟಫಾನ್ ಗ್ಲಾಸನ್ನು ಕೊಟ್ಟಿದ್ದಾರೆ ಸೇಫ್ಟಿಗೆ. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲ ಗ್ರಾನೈಟ್ ಕ್ಲಾಡಿಂಗನ್ನು ಇವರು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಸ್ಟೆಪ್ಸ್ ಕೂಡ ಅಷ್ಟೇ ಗ್ರಾನೈಟನ್ನು ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಎಂಟ್ರೆನ್ಸಲ್ಲಿ ಫುಲ್ ಕ್ಲಾಡಿಂಗನ್ನು ಮಾಡಿದ್ದಾರೆ. ವಿಂಡೋ ನೋಡಿ ಎಷ್ಟು ದೊಡ್ಡ ವಿಶಾಲವಾದಂಥ ವಿಂಡೋನ ಇವು ಪ್ರೊವೈಡ್ ಮಾಡಿದ್ದಾರೆ. ಇದು ಎಂಟ್ರಿ ವರಾಂಡ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ನೀವು ನೋಡ್ಬೋದು ಟಫಾನ್ ಗ್ಲಾತ್ ವಿತ್ SS ಫ್ರೇಮಿಂಗ್ ಮಾಡಿದ್ದಾರೆ. ಟಫಾನ್ ಗ್ಲಾತ್ ವಿತ್ SS ಫ್ರೇಮಿಂಗ್ ಇದೆ. ಹಾಗೆ ಇಲ್ಲಿ ನೇಮ್ ಬೋರ್ಡ್ಗೆ ನಿಮ್ಗೆ ಪ್ರಾವಿಷನನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಬಂದರೆ ಎಂಟ್ರಿ ನೋಡ್ಬೋದು ಒಂದು ಅದ್ಭುತವಾದಂಥ ಡೋರನ್ನು ಇವರು ಇಲ್ಲಿ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು ಇದು ಕಂಪ್ಲೀಟ್ಲಿ ಶಟರ್ ಕಮ್ ಡೋರ್ ಏನಿದೆ ಫುಲ್ ಟೀಕ್ ವುಡ್ ಆಗಿರುತ್ತೆ ವೀಕ್ಷಕರೇ. ಹಾಗೆ ಇಲ್ಲಿ ನೋಡ್ಬೋದು ವರಾಂಡದಲ್ಲೂ ಕೂಡ ಎಂಟ್ರಿ ವರಾಂಡದಲ್ಲಿ ಕೂಡ POPಯನ್ನು ಇವರು ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ ವೀಕ್ಷಕರೇ. ಇದು WPC ಮೆಟೀರಿಯಲಲ್ಲಿ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ ವಿತ್ ಲೈಟಿಂಗನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಇದು ಲಿವಿಂಗ್ ಏರಿಯಾ, ವಿಶಾಲವಾದಂಥ ಲಿವಿಂಗ್ ಏರಿಯಾವನ್ನು ಇವರು ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ನೋಡ್ಬೋದು ವಿಶಾಲವಾದಂಥ ವಿಂಡೋವನ್ನು ಕೊಟ್ಟಿದ್ದಾರೆ. ಗಾಳಿ ಬೆಳಕಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ಹಾಗೆ ನೋಡ್ಬೋದು ಇದು TV ಕ್ಯಾಬಿನೆಟ್, ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರೀಮಿಯಂ TV ಕ್ಯಾಬಿನೆಟನ್ನು ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಯೂನಿಟ್. ಹಾಗೆ ಫಾಲ್ ಸೀಲಿಂಗ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಲೈಟಿಂಗನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಫ್ಲೋರಿಂಗ್ ಬಂದು ಅಲ್ಲಿನ ಮಾರ್ಬಲ್ ಫ್ಲೋರಿಂಗನ್ನು ಇವರು ಮಾಡಿದ್ದಾರೆ ವೀಕ್ಷಕರೇ. ಇದು ಲಿವಿಂಗ್ ಸ್ಪೇಸು. ಹಾಗೆ ಲಿಫ್ಟ್ ಏರಿಯಾ ನೋಡ್ಬೋದು, ಇದು ಲಿಫ್ಟ್ ಏರಿಯಾ. ಹಾಗೆ ಈ ಮನೆ ಅಂದರೆ ಮುಖ್ಯ ಏನಂದರೆ ಪೂಜಾ ಮನೆ. ಇದು ಪೂಜಾ ರೂಮ್ ನೋಡ್ಬೋದು, ಎಲ್ಲ ಡಿಸೈನಿಂಗ್ ಎಷ್ಟು ಅದ್ಭುತವಾಗಿದೆ ಅಂತ. ಡೋರ್ ಕೂಡ ಅಷ್ಟೇ ಗ್ಲಾಸ್ ಡೋರ್ಸ್ ವಿತ್ ಟೀಕ್ ವುಡ್ ಶಟರ್ ಕಮ್ ಡೋರ್, ಎರಡೂ ಕೂಡ ಟೀಕ್ ವುಡ್ ಆಗಿರುತ್ತೆ. ಒಳಗಡೆ ಮಾರ್ಬಲ್ ಫಿನಿಶನ್ನು ಮಾಡಿದ್ದಾರೆ, ಮೇಲ್ಗಡೆ ಫಾಲ್ ಸೀಲಿಂಗನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ನೋಡಿ ಇದು ಕಿಚನ್ ಏರಿಯಾ, ಬ್ಯೂಟಿಫುಲ್ ಕಿಚನ್ ಏರಿಯಾ. ನಿಮ್ಗೆ ಎಷ್ಟು ವಿಶಾಲವಾಗಿದೆ ಅಂತ ನೋಡ್ಬೋದು ಕಿಚನ್ ಏರಿಯಾ. ಇಲ್ಲಿ ಕ್ರ್ಯಾಕ್ರಿ ಯೂನಿಟನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಎಲ್ಲ ಕಡೆ ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸನ್ನು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಕೂಡ ಎಲ್ಲ ಅಷ್ಟೇ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸ್ ಇಂಚಸ್ಸನ್ನೇ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ಸನ್ನೇ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಫ್ರಿಡ್ಜ್ ಪಾಯಿಂಟನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬನ್ನಿ ನಾನು ನಿಮಗೆ ಯುಟಿಲಿಟಿ ಏರಿಯಾ ತೋರಿಸ್ತೀನಿ. ಇದು ಯುಟಿಲಿಟಿ ಸ್ಪೇಸು ನೋಡಿ, ವಿಶಾಲವಾದಂಥ ಯುಟಿಲಿಟಿ ಸ್ಪೇಸನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಎಲ್ಲ ಸೇಫ್ಟಿಗೆ MS ಅಲ್ಲಿ ಸೇಫ್ಟಿ ಹಾಕಿದ್ದಾರೆ. ಹಾಗೆ ಬಂದರೆ ನಿಮಗೆ ನೋಡಿ ಎಷ್ಟು ಅದ್ಭುತವಾದಂಥ ಡಿಸೈನನ್ನು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಇದು ಗ್ರೌಂಡ್ ಫ್ಲೋರ್ ಇರುವಂಥ ಕಾಮನ್ ವಾಶ್ರೂಮ್ ನೋಡ್ಬೋದು. ಎಲ್ಲ 10 ಫೀಟ್ ಕ್ಲಾಡಿಂಗನ್ನು ಮಾಡಿದ್ದಾರೆ. ಹಾಗೆ ಎಲ್ಲ ಟೀಕ್ ವುಡ್ ಶಟರ್ ಇದೆ. ಡೋರ್ ಕೂಡ ಎಲ್ಲ ನಿಮಗೆ ಎಲ್ಲ ಹ್ಯಾಂಡ್ಮೇಡ್ ಏನು ಡೋರ್ ಎಲ್ಲ ನೋಡ್ಬೋದು ನೀವೆಲ್ಲ ಎಲ್ಲ ಇವರೇ ಓನಾಗಿ ಇಲ್ಲೇ ಮಾಡಿಸಿದ್ದಾರೆ. ಇದು ಕೂಡ ಅಷ್ಟೇ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ ವೀಕ್ಷಕರೇ. ಹಾಗೆ ಒಂದು ಪೇರೆಂಟ್ ರೂಮ್, ಗೆಸ್ಟ್ ರೂಮ್ ಆರ್ ಪೇರೆಂಟ್ ರೂಮ್ ಅಂತಲೇ ಹೇಳ್ಬೋದು ಇದು. ಇಲ್ಲಿ ಕೂಡ ಒಂದು ವಿಂಡೋವನ್ನು ಕೊಟ್ಟಿದ್ದಾರೆ ಟೀಕ್ ವುಡ್ ಡೋರ್ದು. ಹಾಗೆ ಇಲ್ಲಿ ವಾರ್ಡ್ರೂಮ್ ನೋಡ್ಬೋದು, ಸ್ಲೈಡಿಂಗ್ ವಾರ್ಡ್ರೂಮನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಪೇರೆಂಟ್ ರೂಮ್ ಆರ್ ನಿಮಗೆ ಗೆಸ್ಟ್ ರೂಮ್. ಬನ್ನಿ ನಾನು ಇವಾಗ ನಿಮ್ಮನ್ನು ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರ್ಗೆ ಹೋಗ್ತಿರ್ಬೇಕಾದ್ರೆ ನೋಡ್ಬೋದು ಇದು ಸ್ಟೆಪ್ಸ್ ಏರಿಯಾ. ಇಲ್ಲಿ ಕೂಡ ಅಷ್ಟೇ ಮಾರ್ಬಲನ್ನು ಇವರು ಹಾಕಿದ್ದಾರೆ ವಿತ್ ಇಲ್ಲಿ ನಿಮ್ಗೆ ಏನಾದರೂ ಗ್ರಿಪ್ಪಿಂಗ್ಗೆ ನಿಮ್ಗೆ SS ಅಲ್ಲಿ ಇದು ಮಾಡಿದ್ದಾರೆ. ಆರಾಮಾಗಿ ಗೊತ್ತೋದಕ್ಕೆ ಯಾವುದೇ ಥರ ಸಮಸ್ಯೆ ಆಗಲ್ಲ. ನಾವು ಇವಾಗ ಸೆಕೆಂಡ್ ಫ್ಲೋರ್ಗೆ ಬರ್ತಿದ್ದಂಗೆ ನೋಡ್ಬೋದು ಇದು ಸೆಕೆಂಡ್ ಫ್ಲೋರಿನ ಕಾಮನ್ ಏರಿಯಾ. ಇದೊಂದು TV ಕ್ಯಾಬಿನೆಟನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಸ್ಟಡಿ ಟೇಬಲನ್ನು ಕೂಡ ಇಲ್ಲಿ ಹಾಕೊಬೋದು.
ಹಾಗೆ ನೋಡ್ಬೋದು ಇದು ಸೆಕೆಂಡ್ ಫ್ಲೋರ್ ಕಾಮನ್ ಏರಿಯಾ. ಬನ್ನಿ ನಾನು ರೂಮ್ ಹೇಳ್ತೀನಿ. ಇದು ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು ಇಷ್ಟು ವಿಶಾಲವಾಗಿರುವಂಥ ಮಾಸ್ಟರ್ ಬೆಡ್ರೂಮ್ ಮನೆ ಇವರು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟಡಿ ಟೇಬಲನ್ನು ಪ್ರೊವೈಡ್ ಮಾಡಿದ್ದಾರೆ ವಿತ್ ಇಲ್ಲಿ ಎಲ್ಲ ಬುಕ್ ರ್ಯಾಕ್ಸು, ಹಾಗೆ ಸ್ಟೋರೇಜ್ ಕ್ಯಾಬಿನೆಟ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಟಿ ವಿ ಕ್ಯಾಬಿನೆಟನ್ನು ಪ್ರೊವೈಡ್ ಮಾಡಿದ್ದಾರೆ, ವಿಂಡೋವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇದೆಲ್ಲ ವಾರ್ಡ್ರೂಮ್, ನಿಮಗೆ ಓಪನ್ ವಾರ್ಡ್ರೂಮ್ ಬರುತ್ತೆ, ಕೆಲಸ ನಡೀತಾ ಇದೆ. ಹಾಗೆ ಇಲ್ಲಿ ಕೂಡ ವಾರ್ಡ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ನೋಡ್ಬೋದು ವೆಟ್ ಏರಿಯಾ ಡ್ರೈ ಏರಿಯಾ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಅದ್ಭುತವಾಗಿರುವಂಥ ವಾಶ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಫಾಲ್ ಸೀಲಿಂಗ್ ನೋಡ್ಬೋದು, ಅಷ್ಟೇ ಅದ್ಭುತವಾಗಿದೆ. ಹಾಗೆ ಬಂದರೆ ನಿಮಗೆ ಇಲ್ಲೊಂದು ಬಾಲ್ಕನಿ ಸಿಗುತ್ತೆ, ಒಂದು ಒಳ್ಳೆ ವ್ಯೂ ಸಿಗುತ್ತೆ ಬಾಲ್ಕನಿಯಲ್ಲಿ. ಎಲ್ಲ ಕೂಡ ಕ್ಲಾಡಿಂಗನ್ನು ಮಾಡಿದ್ದಾರೆ ಗ್ರನೈಟಲ್ಲಿ. ಬನ್ನಿ, ಇದು ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಹಾಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ನೋಡ್ಬೋದು ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ವಿತ್ ಫಿಕ್ಸ್ಡ್ ಕಾಟ್ಸ್. ನಿಮಗೆ ಇಲ್ಲಿ ನೋಡ್ಬೋದೆಲ್ಲ ಹೆಡ್ ಬೋರ್ಡ್ಸ್, ಹಾಗೆ ಫಾಲ್ ಸೀಲಿಂಗ್ ಆಗಿರ್ಬೋದು. ಹಾಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ವಾರ್ಡ್ರೂಮ್, ತುಂಬ ವಿಶಾಲವಾದಂಥ ಸ್ಲೈಡಿಂಗ್ ವಾರ್ಡ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಟಿ ವಿ ಕ್ಯಾಬಿನೆಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಇದೆ, ಕೆಳಗಡೆ ಸ್ಟೋರೇಜ್ ಇದೆ. ಹಾಗೆ ಬಂದರೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೋಡ್ಬೋದು ಇಲ್ಲಿ ವಿಶಾಲವಾದಂಥ ಅಟ್ಯಾಚ್ಡ್ ವಾಶ್ರೂಮ್. ಇದು ಕೂಡ ಅಷ್ಟೇ ವೆಟ್ ಏರಿಯಾ ಡ್ರೈ ಏರಿಯಾ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡ್ಬೋದು, ಇಲ್ಲೂ ಕೂಡ ನಿಮ್ಗೆ ವಾರ್ಡ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಬನ್ನಿ, ನಾವೀಗ ಸೆಕೆಂಡ್ ಫ್ಲೋರ್ ತೋರಿಸ್ತು, ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾವಿವಾಗ ಥರ್ಡ್ ಫ್ಲೋರ್ಗೆ ಹೋಗ್ತಿದ್ವಿ, ಕೆಲಸ ನಡೀತಾ ಇದೆ, ಪೇಂಟ್ ಕೆಲಸ. ವೀಕ್ಷಕರೇ, ನಾವಿವಾಗ ಥರ್ಡ್ ಫ್ಲೋರ್ಗೆ ಬಂದಿದ್ವಿ. ನೋಡ್ಬೋದು ಥರ್ಡ್ ಫ್ಲೋರಲ್ಲೂ ಒಂದು ಕಾಮನ್ ಏರಿಯಾವನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ ವಿತ್ ವುಡನ್ ಫಿನಿಶ್. ಇದು ಜಿಮ್ ರೂಮಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು, ಆ ರೂಮಾಗಿ ಕೂಡ ಯೂಸ್ ಮಾಡ್ಕೋಬೋದು. ವಾರ್ಡ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಫಾಲ್ ಸೀಲಿಂಗ್ ನೋಡಿ, ತುಂಬ ಬ್ಯೂಟಿಫುಲ್ ಆಗಿರೋಂಥ ಫಾಲ್ ಸೀಲಿಂಗನ್ನು ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಇದು ನಿಮಗೆ ವುಡ್ ಫಿನಿಶ್ ಇರುವಂಥ ವೆಟ್ರಿಫೈಡನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ವೆಟ್ ಏರಿಯಾ ಡ್ರೈ ಏರಿಯಾ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದೇನಕ್ಕಪ್ಪ ಕಾಮನ್ ವಾಶ್ರೂಮ್ ಮಾಡಿದ್ದಾರೆ ಅಂದರೆ, ಇಲ್ಲಿ ನಿಮಗೆ ಥರ್ಡ್ ಫ್ಲೋರಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪಾರ್ಟಿ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು ಪರ್ಗೋಲಾ, ಮಂಗಳೂರು ಹೆಂಚನ್ನು ಇವರು ಪ್ರೊವೈಡ್ ಮಾಡಿ ಪರ್ಗೋಲಾ ಮಾಡಿದ್ದಾರೆ. ಇಲ್ಲಿ ನೋಡಿ ಫುಲ್ಲು ಕ್ಲಾಡಿಂಗನ್ನು ಮಾಡಿದ್ದಾರೆ, ವಾಲ್ಗೆಲ್ಲ ಕ್ಲಾಡಿಂಗನ್ನು ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ಫ್ಲೋರಿಂಗ್ ಕೂಡ ವುಡನ್ ಫಿನಿಶ್ ನಿಮಗೆ ವೆಟ್ರಿಫೈಡನ್ನು ಫಿಕ್ಸ್ ಮಾಡಿದ್ದಾರೆ. ಒಂದು ಅದ್ಭುತವಾದಂಥ ಸ್ಪೇಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಅಲ್ಲಿ ಏನಂದರೆ ಒಂದು ಕಾಮನ್ ವಾಶ್ರೂಮನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ವಾಷಿಂಗ್ ಏರಿಯಾ ಇದೆ, ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ. ಹಾಗೆ ಮೇಲ್ಗಡೆ ಹೋದರೆ ನಿಮಗೆ ಇಲ್ಲಿ ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಏನಪ್ಪ ಅಂದರೆ ಸೋಲಾರ್ಗೆ, ಹಾಗೆ ಮೇಲ್ಗಡೆ 2000 ಲೀಟ್ರ್ ಟ್ಯಾಂಕನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ನಿಮಗೇನಾದರೂ ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ, ಇದು ಬನಶಂಕರಿ 6 ಸ್ಟೇಜಲ್ಲಿದೆ, 3040 ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. ನಿಮ್ಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆದರೆ ಮೇಲ್ಗಡೆ ಹೋಗ್ತಾರೆ ನಂಬರ್ಗೆ ಕಾಲ್ ಮಾಡಿ, ಖಂಡಿತ ನಾವು ನಿಮಗೆ ಈ ಪ್ರಾಪರ್ಟಿ ತೋರಿಸ್ತೀವಿ. ವೀಕ್ಷಕರೇ, ನಿಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.